ನಮಗೆಲ್ಲ ಟೈಟಾನಿಕ್ ಶಿಪ್ ಹೇಗೆ ಮುಳುಗಿತು ಎಂದು ಗೊತ್ತು. ಆದರೆ ನಿಮಗೆಲ್ಲ ಟೈಟಾನಿಕ್ ಶಿಪ್ ಬಗ್ಗೆ ಯಾರಿಗೂ ತಿಳಿಯದ ವಿಷಯ ಹೇಳ್ತೀನಿ ಬನ್ನಿ. ಟೈಟಾನಿಕ್ ಶಿಪ್ ಒಂದು ಐಸ್ಬರ್ಗ್ಗೆ ಗುದ್ದಿಕೊಂಡು ಮುಳುಗಿ ಹೋಯಿತು ಎಂದು ಎಲ್ಲರಿಗೂ ಗೊತ್ತು. ಆದರೆ ಮತ್ತೊಂದು ಶಿಪ್ ಟೈಟಾನಿಕ್ ಶಿಪ್ಗೆ ರೆಸ್ಪಾಂಡ್ ಆಗಿದ್ದರೆ ಅದರಲ್ಲಿದ್ದ ಎಲ್ಲ ಜನರನ್ನು ಕಾಪಾಡಬಹುದಾಗಿತ್ತು. ಆ ಶಿಪ್ನ ಹೆಸರೇ ಬೇರೆ SS ಕ್ಯಾಲಿಫೋರ್ನಿಯನ್. ಆ ಶಿಪ್ ಕೂಡ ಆ ದಿನ ರಾತ್ರಿ ಟೈಟಾನಿಕ್ ಶಿಪ್ ಹೋಗುವ ರೂಟ್ನಲ್ಲಿ ಹೋಗುತ್ತಿತ್ತು. ಆದರೆ ಐಸ್ಬರ್ಗ್ ಜಾಸ್ತಿ ಇರುವ ಕಾರಣದಿಂದ ಆ ಹಡಗು ಮುಂದೆ ಹೋಗಲು ಇದು ಸರಿಯಾದ ಸಮಯ ಅಲ್ಲ ಎಂದು ತಿಳಿದು ಶಿಪ್ ಕ್ಯಾಪ್ಟನ್ ಶಿಪ್ ಅನ್ನು ಅಲ್ಲೇ ನಿಲ್ಲಿಸುತ್ತಾನೆ. ಆದರೆ ಆ ಕ್ಯಾಪ್ಟನ್ ಮಾಡಿದ ತಪ್ಪೇನೆಂದರೆ ರೇಡಿಯೋ ಸಿಗ್ನಲ್ ಅನ್ನು ಕೂಡ ಆಫ್ ಮಾಡುತ್ತಾನೆ. ಅಷ್ಟೊತ್ತಿಗಾಗಲೇ ಟೈಟಾನಿಕ್ ಶಿಪ್ ಐಸ್ಬರ್ಗ್ಗೆ ಗುದ್ದಿಕೊಂಡಿರುತ್ತದೆ. ನಿಲ್ಲಿಸಿದ್ದ SS ಕ್ಯಾಲಿಫೋರ್ನಿಯನ್ ಶಿಪ್ಪಿಗೂ ಹಾಗೂ ಟೈಟಾನಿಕ್ಗೂ 37 ಕಿಲೋಮೀಟರ್ ಅಂತರವಿತ್ತು. ಸಮುದ್ರದಲ್ಲಿ 37 ಕಿಲೋಮೀಟರ್ ಅಂದ್ರೆ ಕಣ್ಣಿಗೆ ಕಾಣಿಸುವಷ್ಟು ಹತ್ತಿರ ಇರುತ್ತದೆ. SS ಕ್ಯಾಲಿಫೋರ್ನಿಯನ್ ಶಿಪ್ ಕ್ಯಾಪ್ಟನ್ ಟೈಟಾನಿಕ್ ಶಿಪ್ ಅನ್ನು ನೋಡುವಷ್ಟು ಹತ್ತಿರ ಇರುತ್ತದೆ. ಆದರೆ ಇವರು ಶಿಪ್ನ ಸಿಗ್ನಲ್ ಆಫ್ ಮಾಡಿರುವ ಕಾರಣ ಟೈಟಾನಿಕ್ ಶಿಪ್ ಕಳಿಸುವ ಪ್ಯಾನಿಕ್ ಸಿಗ್ನಲ್ ಇವರಿಗೆ ತಲುಪುವುದಿಲ್ಲ. ಟೈಟಾನಿಕ್ ಶಿಪ್ನವರು ದೊಡ್ಡ ದೊಡ್ಡ ಪಟಾಕಿಗಳನ್ನು ಹಚ್ಚುವುದರ ಮೂಲಕ ಸಿಗ್ನಲ್ ಅನ್ನು ಸೂಚಿಸುತ್ತಾರೆ. ಆದರೆ SS ಕ್ಯಾಲಿಫೋರ್ನಿಯನ್ ಶಿಪ್ನವರು ಟೈಟಾನಿಕ್ ತನ್ನ ಮೊದಲ ಟ್ರಿಪ್ ಅನ್ನು ಆಚರಿಸುತ್ತಿದೆ ಎಂದುಕೊಂಡರು. ಆದರೆ 2 ಗಂಟೆ ಕಳೆದ ನಂತರ ಟೈಟಾನಿಕ್ ಶಿಪ್ ಕಾಣಿಸುವುದಿಲ್ಲ, ಬೇರೆ ರೂಟ್ನಿಂದ ಹೊರಟು ಹೋಗಿದೆ ಎಂದುಕೊಂಡರು. ಆದರೆ SS ಕ್ಯಾಲಿಫೋರ್ನಿಯನ್ ಶಿಪ್ ಕ್ಯಾಪ್ಟನ್ ರೇಡಿಯೋ ಸಿಗ್ನಲ್ ಅನ್ನು ಆಫ್ ಮಾಡಿಲ್ಲ ಅಂದಿದ್ರೆ ಇವತ್ತು ಟೈಟಾನಿಕ್ ಶಿಪ್ ಮತ್ತು ಅದರಲ್ಲಿದ್ದ ಜನರು ಬದುಕುಳಿಯುತ್ತಿದ್ದರು. ಇದಾಗಿದೆ ಗೆಳೆಯರೇ ಟೈಟಾನಿಕ್ನ ವಿಷಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.